ವೆಲ್ಕಮ್ ಟು ಮೈ ಚಾನಲ್. ಹೇಗೆ ಶ್ರಾವಣದ್ದು ಮುಗ್ದೋಯ್ತು, ಹಾಗಾಗಿ ನಿನ್ನೆ ಗಣಪತಿಗೆ ಪೂಜೆನೂ ಮಾಡಿಸ್ಬಿಟ್ಟೆ. ಇವತ್ತು ನಮ್ಮ ಮನೆಗೆ ಹಂದಿ ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಹಂದಿ ಮಟನ್ನ ಒಂದು 3 ಸತಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಅರಿಶಿಣದ ಪುಡಿಯಲ್ಲಿ ಬೇಯಿಸಬೇಕು, ಒಂದು 4-5 ವಿಸಲು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆಪಪ್ಪು, ಕೊಬ್ಬರಿ ಇದಿಷ್ಟನ್ನೆಲ್ಲ ಒಂದು ಪ್ಯಾನ್ಗೆ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊಬೇಕು. ಮತ್ತು ಸ್ವಲ್ಪ ಗಸಗಸೆ ಹಾಕಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು 5 ಮೆಣಸನ್ನು ಹಾಕ್ಕೊಬೇಕು. ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಖಾರ ಬೇಕು ಅಂದರೆ ಫ್ರೈ ಮಾಡ್ಕೊಂಡಿದ್ದ ಜಾರ್ಗೆ ಹಾಕ್ಕೊಂಡು ಧನಿಯಾ ಪೌಡ್ರು 1-2 ಸ್ಪೂನು, ಖಾರದ ಪುಡಿ 1-2 ಸ್ಪೂನು, ಅರಿಶಿಣದ ಪುಡಿ, ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡು ಮತ್ತು ಇದು ಫ್ರೈ ಮಾಡಿರೋದು ಹಾಕ್ಕೊಬೇಕು. ಅದ್ರೊಳಗಡೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ರುಬ್ಬಿದ್ದಾದಮೇಲೆ ಇದು ಬೇಯಿಸ್ಕೊಂಡಿರ್ತೀವಲ್ಲ ಮಟನ್ನು, ಆ ಮಟನ್ಗೆ ಈ ಮಸಾಲೆನ ಹಾಕಿ ಒಂದು ಸಮಕ್ಕೆ ಮಾಡ್ಕೊಬೇಕು. ಅತಿ ನೀರಿನಂಗಿದ್ರೆ ಚೆನ್ನಾಗಿರಲ್ಲ, ಕರೆಕ್ಟಾಗಿ ಮೀಡಿಯಮ್ಮಾಗಿರಬೇಕು. ಮತ್ತು ಇನ್ನೊಂದು ಪ್ಯಾನ್ಗೆ ಎಣ್ಣೆ ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಅದ್ರ ಒಳಗಡೆ ಹಾಕಿದ್ರೆ ಸ್ವಲ್ಪ ಹೊತ್ತು ಕುದಿಸಬೇಕು. ಕುದಿಸ್ಬಿಟ್ಟು ನೋಡ್ಕೊಬೇಕು ಬೆಂದೈತೆ ಇಲ್ಲ ಅಂತ. ಬೆಂದಿಲ್ಲ ಅಂದರೆ ಈ ಮಸಾಲೆ ಎಲ್ಲ ಬೇಯ್ಕೊಂತದೆ. ಇನ್ನೊಂದು ವಿಸಲ್ ಹೊಡ್ಸಿದ್ರೆ ಅಲ್ಲಿಗೆ ಆಗುತ್ತೆ. ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರು ತುಂಬ ಇಷ್ಟಪಟ್ಟರು. ಇವತ್ತು ಚೆನ್ನಾಗಿತ್ತು. ಮತ್ತು ಚಿಕನ್ ಕಬಾಬ್ ಮಾಡಿದ್ದೆ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಊಟ. ನಮ್ಮ ಬಾವ ಅವರು ಬಂದಿದ್ದರು, ಸೊ ಹಂಗಾಗಿ ನಾವು ಮಟನ್ ಮಾಡಿದ್ವಿ. ಹಂದಿ ಮಟನ್ನು ಅವ್ರಿಗೆ ಇಷ್ಟ ಅಂತ ಮಾಡಿದ್ವಿ. ಚೆನ್ನಾಗಿತ್ತು ಊಟ.